ಸ್ಯಾಂಡಲ್ವುಡ್ನಲ್ಲಿ ಸುಖೀಭವ ಎನ್ನುವಂಥ ಸಿನಿಮಾ ಇದೆ ಫೆಬ್ರವರಿ 6ನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಸೊ ಈ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ವಿಹಾನ್ಶಿ ಇದ್ದಾರೆ. ಹಾಯ್ ಮ್ಯಾಮ್, ಹಲೋ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ದಿಸ್. ಕೂಡ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಸುಖೀಭವ ಎನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ. ಸೊ ಈಗ ನೀವು ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದ್ದೀರಾ. ಸೊ ಕನ್ನಡದಲ್ಲಿ 2ನೇ ಸಿನಿಮಾ. ಸೊ ಸುಖೀಭವ ಎನ್ನುವಂಥ ಒಂದು ಒಳ್ಳೆ ಟೈಟ್ಲ್ ಇಟ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಸುಖಿ ಭವ ಕೇಳಿದ್ರೇ ಒಂಥರ ಖುಷಿ ಅಲ್ವಾ? ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ಎಲ್ಲ ಖುಷಿಯಾಗುತ್ತೆ ಅಂದರೆ ಅದು ಬ್ಲೆಸ್ಸಿಂಗ್ ಅದು. ಸೊ ಈ ಟೈಟಲ್ ಹಿಡ್ಕೊಂಡು ಒಂದು ಒಳ್ಳೆ ಮೂವಿ ಬರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಸುಖೀಭವ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಊಟಕ್ಕೆ ಯಾರಾದರೂ ಅನ್ನ ಹಾಕಿದಾಗ ಅನ್ನದತ್ತು ಸುಖೀಭವ ಎನ್ನುವಂಥದ್ದು, ಅಂದರೆ ಅವ್ರಿಗೆ ಒಳ್ಳೇದಾಗಲಿ ಅನ್ನುವಂಥದ್ದು. ಸೊ ಈಗ ನೀವೆಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದೀವಿ. ಹೌದು, ಎಲ್ರಿಗೂ ಎಲ್ಲರ ಜೀವನದಲ್ಲೂ ತುಂಬ ಕಷ್ಟ ನಷ್ಟ ಎಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡಿ ದೇವ್ರು ನಮಗೆ ಏನೇ ಮಾಡಿದರೂ ಅದು ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿದರೆ ಎಲ್ಲ ಸುಖಿ ಭವನೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ದ ಸುಖಿ ಭವ. ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ಆಯಿತು? ಎಷ್ಟು ದಿನಗಳ ಕಾಲ ನಡೀತು? ಸಿನಿಮಾ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಆಗಿದೆ. ಸೊ ಉಡುಪಿ ಸರ್ ಹೇಳಿದರು ಸಾಂಗ್ ಶೂಟ್ ಎಲ್ಲ ಉಡುಪಿ, ಸಕಲೇಶ್ಪುರ, ಸೊ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಆಗಿದೆ. ಸೊ ನಿಮ್ಮ ಸಿನಿಮಾದ ಸಾಂಗ್ಗಳನ್ನು ನೋಡ್ತಾ ಇದ್ರೆ, ಅದರ ಮ್ಯೂಸಿಕ್ಗಳನ್ನು ನೋಡ್ತಾ ಇದ್ರೆ ತುಂಬ ಸೂಪರ್ ಆಗಿದೆ, ಸಖತ್ತಾಗಿದೆ. ಸೊ ಅವುಗಳನ್ನೆಲ್ಲ ನೀವು ಕೇಳ್ತಾ ಇದ್ರೆ, ಯಾಕಂದ್ರೆ ನೀವೇ ಸಿನಿಮಾದಲ್ಲಿ ಅಭಿನಯಿಸಿ ನೀವೇ ಕೇಳ್ತಾ ಇದ್ರೆ ಎಷ್ಟು ಖುಷಿ ಕೊಡುತ್ತೆ? ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಒಂಥರ ಕ್ಯಾಚಿ ಸಾಂಗ್ ಇದೆ. ಆ ಚೈಲ್ಡ್ಹುಡ್ ಸಾಂಗ್ ಮಕ್ಕಳು ಎಷ್ಟು ಚೆನ್ನಾಗಿ ನಟಿಸಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ನೋಡಿ. ಪ್ಲಸ್ ಅದು ನಮ್ಮದು ಒಂದು ಡಾನ್ಸ್ ಸಾಂಗ್ ಇತ್ತಲ್ವ, ಸೊ ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಸಾಂಗ್ಸ್ ತುಂಬ ಕ್ಯಾಚಿ ಆಗಿದೆ. ನಮಗೆ ನಾವು ಮಾಡಿರೋದು ಚೆನ್ನಾಗಿ ಅನಿಸುತ್ತೆ. ಬಟ್ ಆಡಿಯನ್ಸ್ ಇಷ್ಟಪಟ್ಟರೆ ನಮಗೆ ಅದು ಗೆಲುವು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಹಾನ್ಶಿ ಅವರು ಮೂಲತಃ ಎಲ್ಲಿ, ಅವರು ಯಾವ ಊರು ಏನು? ಸೊ ನಂದು ಬಂದುಬಿಟ್ಟು ದಾವಣಗೆರೆ ನಾನು ನೇಟಿವ್. ನಾನು ಇವಾಗ ಕೆಲಸದಿದ್ರ ಮೇಲೆ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ. ಈಗ ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಸೊ ಅಭಿಮಾನಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಸೊ ದಯವಿಟ್ಟು ಎಲ್ಲರೂ ಕೂಡ ಫೆಬ್ರವರಿ 6th ನಮ್ಮ ಸಿನಿಮಾ ಸುಖೀಭವ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಪ್ಲೀಸ್ ಥಿಯೇಟರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬ ಹೊಸ ಆರ್ಟಿಸ್ಟ್ಗಳು ಹುಟ್ಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ಅವ್ರಿಗೆ ನೋಡಿ ಆಶೀರ್ವದಿಸಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅವರಿಗೂ ಕೂಡ, ಅವ್ರು ನಿಮ್ಮಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಫೆಬ್ರವರಿ 6th ಯಾರು ಕೂಡ ಮರಿಬೇಡಿ, ಹೋಗಿ ನಮ್ಮ ಸಿನಿಮಾ ನೋಡಿ. ಬಿಗ್ ಬಾಸ್ ನೋಡ್ತೀರಾ? ಹೌದು. ಈ ಸೀಸನ್ 12ಅಲ್ಲಿ ಯಾರು ಇಷ್ಟ? ಎವ್ರಿ ಒನ್ಸ್ ಫೇವ್ರೆಟ್ ಗಿಲ್ಲಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ಅವರು. ಈ ಪ್ರತಿಯೊಂದು ಸಿಚುವೇಷನಲ್ಲೂ ಕೂಡ ಯಾವುದೂ ಕೂಡ ಅವರು ಮಿಸ್ ಮಾಡಿಲ್ಲ, ಎಲ್ಲೂ ನಮಗೆ ಎಂಟರ್ಟೈನ್ ಮಾಡೋದು. ಸೊ ಹಾಗಾಗಿ ನನಗೆ ಗಿಲ್ಲಿ ಅವರು ತುಂಬ ಇಷ್ಟ. ಗಿಲ್ಲಿ ಯಾಕೆ ಇಷ್ಟ? ಅಷ್ಟೊಂದು ಕ್ರೇಜ್ ಇದೆ ಗಿಲ್ಲಿ ಬಗ್ಗೆ. ಆ್ಯಕ್ಚುಲಿ ಗಿಲ್ಲಿಗೆ ಕ್ರೇಜ್ ಬರಬೇಕು ಅಂದರೆ ಅವ್ರ ಜನಕ್ಕೆ ಮನಸ್ಸಿಗೆ ಮುಟ್ಟುವಂತಹ ಒಂದು ಎಂಟರ್ಟೈನ್ಮೆಂಟ್ನ ಅಲ್ಲಿ ಕೊಟ್ಟಿದ್ದಾರೆ. ಶೋ ಅಲ್ಲಿ ಅವರು 100% ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಗಿಲ್ಲಿ. ಸುದೀಪ್ ಸರ್ ರೈಟ್ ಹ್ಯಾಂಡು ಮತ್ತು ಲೆಫ್ಟ್ ಹ್ಯಾಂಡು ಯಾರು ಇರ್ಬೋದು ಎನ್ನುವಂಥದ್ದು? ಐ ಗೆಸ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಮ್ಯಾಮ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ನನಗೆ ಪರ್ಸ್ನಲಿ ಕೇಳಿದ್ರೆ ನನಗೆ ಧನುಷ್ ಅವ್ರ ವ್ಯಕ್ತಿತ್ವ ತುಂಬಾ ಇಷ್ಟ. ತುಂಬ ಸೈಲೆಂಟಾಗಿದ್ದರೂ ಕೂಡ ಅವ್ರ ವ್ಯಕ್ತಿತ್ವ ಏನಿದೆಯೋ ಅದು ತುಂಬ ಲೌಡಾಗಿ ಮಾತಾಡುತ್ತೆ ಅವ್ರ ಬಗ್ಗೆ. ಸೊ ಇಟ್ಸ್ ಮೈ ವಿಶ್, ಈ ಕಡೆ ಗಿಲ್ಲಿ ಈ ಕಡೆ ಧನುಷ್ ಇದ್ದರೆ ಐ ವಿಲ್ ಬಿ ಹ್ಯಾಪಿ. ಈಗ ಗಿಲ್ಲಿ ವಿನ್ ಆದರು ಅಂತ ಅಂದ್ಕೊಳ್ಳಿ, ಅಥವಾ ವಿನ್ ಆಗಲಿ, ನಾವು ಕೂಡ ಅದನ್ನೇ ಬಯಸ್ತೀವಿ. ಸೊ ಎಲ್ಲರೂ ಯಾರೇ ಆಗಿರಲಿ ಅವರು ವ್ಯಕ್ತಿತ್ವ ಗೆಲ್ಲಬೇಕು ಎನ್ನುವಂಥದ್ದು. ಒಂದು ವೇಳೆ ಗಿಲ್ಲಿ ಅವರು ಹೊರಗಡೆ ಬಂದು ರಿಪಬ್ಲಿಕ್ ಕನ್ನಡದ ನಿಮ್ಮ ಬೈಟನ್ನು ನೋಡಿದ್ರೆ, ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಗಿಲ್ಲಿಗೆ ನೇರವಾಗಿ ಹೇಳೋದು? ಗಿಲ್ಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಮನೆಯೊಳಗೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದೀರಾ, ಎಲ್ಲರೂ ಮನಸ್ಸಿಗೆ ಮುಟ್ಟಿದ್ದೀರಾ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಗಿಲ್ಲಿ. ನಮಗೆ ತುಂಬ ಎಂಟರ್ಟೈನ್ ಮಾಡಿದ್ದೀರಾ. ನಮ್ಮದು ಟೈಮ್ನ ತುಂಬ ನಾವು ಅದು ಬಿಗ್ ಬಾಸ್ ನೋಡಿದ್ರೆ ಟೈಮ್ ವೇಸ್ಟು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಅವ್ರು ಎಂಟರ್ಟೈನ್ ಮಾಡಿರೋದು ಯಾವ ಥರ ಇದೆ ಅಂದರೆ ಅದು ಟೈಮ್ ವೇಸ್ಟ್ ಆಗಿಲ್ಲ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ, ಎಲ್ಲ ಒಳ್ಳೇದಾಗಲಿ ನಿಮಗೆ ಅಂತ ಬಯಸ್ತೀನಿ ನಾನು. ಸೀಸನ್ 13 ನೀವು ಹೋಗ್ತೀರಂತ ನಿಜಾನ? ನೋ. ಅವಕಾಶ ಬಂದರೆ ಹೋಗಲ್ಲ? ಅವಕಾಶ ಬಂದರೆ ಐ ಥಿಂಕ್ ಇಲ್ಲ, ತುಂಬ ಒಳ್ಳೆ ಆಪರ್ಚುನಿಟಿ, ಅದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಬಟ್ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಬಿಗ್ ಬಾಸ್. ಆದರೆ ಮನೆಯೊಳಗೆ ಹೋಗಿ ಅಷ್ಟು ದಿನ ಇರೋದು ನನಗೆ ನಮ್ಮ ಅಪ್ಪ ಅಮ್ಮಂಗೆ ಬಿಟ್ಟು ನಾನು ಒಂದು ನಿಮಿಷನೂ ಇರಲ್ಲ. ಇಲ್ಲೂ ಕೂಡ ನಮ್ಮ ತಾಯಿ ನನ್ನ ಜೊತೆನೇ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಹೋದರೆ ತಂದೆ ತಾಯಿಗೆ ಬಿಡಬೇಕಲ್ಲ, ಈ ಕಡೆ ಬರಬೇಕಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆದೆಲ್ಲ ಐ ವಿಲ್ ಲವ್ ಟು ಗೋ ದೇರ್. ಮೇಡಮ್, ಫೈನಲಿ ಈಗ ಫೆಬ್ರವರಿ 6ನೇ ತಾರೀಕು ಸುಖೀಭವ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಸೊ ಒಳ್ಳೇದಾಗಲಿ, ಸಿನಿಮಾಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಸೊ ಇದೇ ರೀತಿ ಕರ್ನಾಟಕ ಜನರನ್ನು ಮನರಂಜಿಸಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಸುಖೀಭವ ಚಿತ್ರದ ನಾಯಕಿಯಾಗಿರುತ್ತೆ ವಿಹಾನ್ಶಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಸ್ಯಾಂಡಲ್ವುಡ್ನಲ್ಲಿ ಸುಖೀಭವ ಎನ್ನುವಂಥ ಸಿನಿಮಾ ಇದೆ ಫೆಬ್ರವರಿ 6ನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಸೊ ಈ ಚಿತ್ರದ ನಾಯಕಿಯಾಗಿರ್ತಕ್ಕಂಥ ವಿಹಾನ್ಶಿ ಇದ್ದಾರೆ. ಹಾಯ್ ಮ್ಯಾಮ್. ಹಲೋ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ದಿಸ್. ಕೂಡ
ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಸುಖಿ ಭವ ಎನ್ನುವಂಥ ಒಂದು ಸಿನಿಮಾ ಬರ್ತಾ ಇದೆ. ಸೊ ಈಗ ನೀವು ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದ್ದೀರಾ. ಸೊ ಕನ್ನಡದಲ್ಲಿ 2ನೇ ಸಿನಿಮಾ. ಸೊ ಸುಖಿ ಭವ ಎನ್ನುವಂಥ ಒಂದು ಒಳ್ಳೆ ಟೈಟ್ಲ್ ಇಟ್ಕೊಂಡು ಬರ್ತಾ ಇದ್ರೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಸುಖಿ ಭವ ಕೇಳಿದ್ರೇ ಒಂಥರ ಖುಷಿ ಅಲ್ವಾ? ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ಎಲ್ಲ ಖುಷಿಯಾಗುತ್ತೆ ಅಂದರೆ ಅದು ಬ್ಲೆಸ್ಸಿಂಗ್ ಅದು. ಸೊ ಈ ಟೈಟಲ್ ಹಿಡ್ಕೊಂಡು ಒಂದು ಒಳ್ಳೆ ಮೂವಿ ಬರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಸುಖಿ ಭವ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಊಟಕ್ಕೆ ಯಾರಾದರೂ ಅನ್ನ ಹಾಕಿದಾಗ ಅನ್ನದತ್ತು ಸುಖಿ ಭವ ಎನ್ನುವಂಥದ್ದು, ಅಂದರೆ ಅವ್ರಿಗೆ ಒಳ್ಳೇದಾಗಲಿ ಅನ್ನುವಂಥದ್ದು. ಸೊ ಈಗ ನೀವೆಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಬಯಸ್ತಾ ಇದ್ದೀವಿ. ಹೌದು, ಎಲ್ರಿಗೂ ಎಲ್ಲರ ಜೀವನದಲ್ಲೂ ತುಂಬ ಕಷ್ಟ ನಷ್ಟ ಎಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ನಾವು ಎಕ್ಸೆಪ್ಟ್ ಮಾಡಿ ದೇವ್ರು ನಮಗೆ ಏನೇ ಮಾಡಿದರೂ ಅದು ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿದರೆ ಎಲ್ಲ ಸುಖಿ ಭವನೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ದ ಸುಖಿ ಭವ. ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣ ಆಯಿತು, ಎಷ್ಟು ದಿನಗಳ ಕಾಲ ನಡೀತು? ಸಿನಿಮಾ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಆಗಿದೆ. ಸೊ ಉಡುಪಿ ಸರ್ ಹೇಳಿದರು ಸಾಂಗ್ ಶೂಟ್ ಎಲ್ಲ ಉಡುಪಿ, ಸಕಲೇಶ್ಪುರ, ಸೊ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಆಗಿದೆ. ಸೊ ನಿಮ್ಮ ಸಿನಿಮಾದ ಸಾಂಗ್ಗಳನ್ನು ನೋಡ್ತಾ ಇದ್ರೆ, ಅದರ ಮ್ಯೂಸಿಕ್ಗಳನ್ನು ನೋಡ್ತಾ ಇದ್ರೆ ತುಂಬ ಸೂಪರ್ ಆಗಿದೆ, ಸಖತ್ತಾಗಿದೆ. ಸೊ ಅವುಗಳನ್ನೆಲ್ಲ ನೀವು ಕೇಳ್ತಾ ಇದ್ರೆ, ಯಾಕಂದ್ರೆ ನೀವೇ ಸಿನಿಮಾದಲ್ಲಿ ಅಭಿನಯಿಸಿ ನೀವೇ ಕೇಳ್ತಾ ಇದ್ರೆ ಎಷ್ಟು ಖುಷಿ ಕೊಡುತ್ತೆ? ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಒಂಥರ ಕ್ಯಾಚಿ ಸಾಂಗ್ ಇದೆ. ಆ ಚೈಲ್ಡ್ಹುಡ್ ಸಾಂಗ್ ಮಕ್ಕಳು ಎಷ್ಟು ಚೆನ್ನಾಗಿ ನಟಿಸಿದ್ದಾರೆ. ತುಂಬ ಖುಷಿ ಆಯಿತು ನನಗೆ ನೋಡಿ. ಪ್ಲಸ್ ಅದು ನಮ್ಮದು ಒಂದು ಡಾನ್ಸ್ ಸಾಂಗ್ ಇತ್ತಲ್ವ, ಸೊ ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಸಾಂಗ್ಸ್ ತುಂಬ ಕ್ಯಾಚಿಯಾಗಿದೆ. ನಮಗೆ ನಾವು ಮಾಡಿರೋದು ಚೆನ್ನಾಗಿ ಅನಿಸುತ್ತೆ. ಬಟ್ ಆಡಿಯನ್ಸ್ ಇಷ್ಟಪಟ್ಟರೆ ನಮಗೆ ಅದು ಗೆಲುವು. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಯಾನ್ಶಿ ಅವರು ಮೂಲತಃ ಎಲ್ಲಿ, ಅವರು ಯಾವ ಊರು ಏನು? ಸೊ ನಂದು ಬಂದುಬಿಟ್ಟು ದಾವಣಗೆರೆ ನಾನು ನೇಟಿವ್. ನಾನು ಇವಾಗ ಕೆಲಸದಿದ್ರ ಮೇಲೆ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ. ಈಗ ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಸೊ ಅಭಿಮಾನಿಗಳಿಗೆ ಮತ್ತು ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಸೊ ದಯವಿಟ್ಟು ಎಲ್ಲರೂ ಕೂಡ ಫೆಬ್ರವರಿ 6 ನಮ್ಮ ಸಿನಿಮಾ ಸುಖಿ ಭವ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಪ್ಲೀಸ್ ಥಿಯೇಟರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬ ಹೊಸ ಆರ್ಟಿಸ್ಟ್ಗಳು ಹುಟ್ಕೊಳ್ತಾ ಇದ್ದಾರೆ. ಸೊ ದಯವಿಟ್ಟು ನೀವು ಅವ್ರಿಗೆ ನೋಡಿ ಆಶೀರ್ವದಿಸಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅವರಿಗೂ ಕೂಡ, ಅವ್ರು ನಿಮ್ಮಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಫೆಬ್ರವರಿ 6 ಯಾರು ಕೂಡ ಮರಿಬೇಡಿ, ಹೋಗಿ ನಮ್ಮ ಸಿನಿಮಾ ನೋಡಿ. ಬಿಗ್ ಬಾಸ್ ನೋಡ್ತೀರಾ? ಹೌದು. ಈ ಸೀಸನ್ 12ಅಲ್ಲಿ ಯಾರು ಇಷ್ಟ? ಎವ್ರಿ ಒನ್ಸ್ ಫೇವ್ರೆಟ್ ಗಿಲ್ಲಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ಅವರು. ಈ ಪ್ರತಿಯೊಂದು ಸಿಚುವೇಷನಲ್ಲೂ ಕೂಡ ಯಾವುದೂ ಕೂಡ ಅವರು ಮಿಸ್ ಮಾಡಿಲ್ಲ, ಎಲ್ಲೂ ನಮಗೆ ಎಂಟರ್ಟೈನ್ ಮಾಡೋದು. ಸೊ ಹಾಗಾಗಿ ನನಗೆ ಗಿಲ್ಲಿ ಅವರು ತುಂಬ ಇಷ್ಟ. ಗಿಲ್ಲಿ ಯಾಕೆ ಇಷ್ಟ? ಅಷ್ಟೊಂದು ಕ್ರೇಜ್ ಇದೆ ಗಿಲ್ಲಿ ಬಗ್ಗೆ. ಆ್ಯಕ್ಚುಲಿ ಗಿಲ್ಲಿಗೆ ಕ್ರೇಜ್ ಬರಬೇಕು ಅಂದರೆ ಅವ್ರ ಜನಕ್ಕೆ ಮನಸ್ಸಿಗೆ ಮುಟ್ಟುವಂತಹ ಒಂದು ಎಂಟರ್ಟೈನ್ಮೆಂಟ್ನ ಅಲ್ಲಿ ಕೊಟ್ಟಿದ್ದಾರೆ. ಶೋ ಅಲ್ಲಿ ಅವರು 100% ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಗಿಲ್ಲಿ. ಸುದೀಪ್ ಸರ್ ರೈಟ್ ಹ್ಯಾಂಡು ಮತ್ತು ಲೆಫ್ಟ್ ಹ್ಯಾಂಡು ಯಾರು ಇರ್ಬೋದು ಎನ್ನುವಂಥದ್ದು? ಐ ಗೆಸ್ ಗಿಲ್ಲಿ ಆ್ಯಂಡ್ ಅಶ್ವಿನಿ ಮ್ಯಾಮ್ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ನನಗೆ ಪರ್ಸ್ನಲಿ ಕೇಳಿದ್ರೆ ನನಗೆ ಧನುಷ್ ಅವ್ರ ವ್ಯಕ್ತಿತ್ವ ತುಂಬಾ ಇಷ್ಟ. ತುಂಬ ಸೈಲೆಂಟಾಗಿದ್ದರೂ ಕೂಡ ಅವ್ರ ವ್ಯಕ್ತಿತ್ವ ಏನಿದೆಯೋ ಅದು ತುಂಬ ಲೌಡಾಗಿ ಮಾತಾಡುತ್ತೆ ಅವ್ರ ಬಗ್ಗೆ. ಸೊ ಇಟ್ಸ್ ಮೈ ವಿಶ್, ಈ ಕಡೆ ಗಿಲ್ಲಿ ಈ ಕಡೆ ಧನುಷ್ ಇದ್ದರೆ ಐ ವಿಲ್ ಬಿ ಹ್ಯಾಪಿ. ಈಗ ಗಿಲ್ಲಿ ವಿನ್ ಆದರು ಅಂತ ಅಂದ್ಕೊಳ್ಳಿ, ಅಥವಾ ವಿನ್ ಆಗಲಿ, ನಾವು ಕೂಡ ಅದನ್ನೇ ಬಯಸ್ತೀವಿ. ಸೊ ಎಲ್ಲರೂ ಯಾರೇ ಆಗಿರಲಿ ಅವ್ರ ವ್ಯಕ್ತಿತ್ವ ಗೆಲ್ಲಬೇಕು ಎನ್ನುವಂಥದ್ದು. ಒಂದು ವೇಳೆ ಗಿಲ್ಲಿ ಅವರು ಹೊರಗಡೆ ಬಂದು ರಿಪಬ್ಲಿಕ್ ಕನ್ನಡದ ನಿಮ್ಮ ಬೈಟನ್ನು ನೋಡಿದ್ರೆ, ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಗಿಲ್ಲಿಗೆ ನೇರವಾಗಿ ಹೇಳೋದು? ಗಿಲ್ಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಮನೆಯೊಳಗೆ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ದೀರಾ, ಎಲ್ಲರೂ ಮನಸ್ಸಿಗೆ ಮುಟ್ಟಿದ್ದೀರಾ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಗಿಲ್ಲಿ. ನಮಗೆ ತುಂಬ ಎಂಟರ್ಟೈನ್ ಮಾಡಿದ್ದೀರಾ. ನಮ್ಮದು ಟೈಮ್ನ ತುಂಬ ನಾವು ಅದು ಬಿಗ್ ಬಾಸ್ ನೋಡಿದ್ರೆ ಟೈಮ್ ವೇಸ್ಟು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಅವ್ರು ಎಂಟರ್ಟೈನ್ ಮಾಡಿರೋದು ಯಾವ ಥರ ಇದೆ ಅಂದರೆ ಅದು ಟೈಮ್ ವೇಸ್ಟ್ ಆಗಿಲ್ಲ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ, ಎಲ್ಲ ಒಳ್ಳೇದಾಗಲಿ ನಿಮಗೆ ಅಂತ ಬಯಸ್ತೀನಿ ನಾನು. ಸೀಸನ್ 13 ನೀವು ಹೋಗ್ತೀರಂತ ನಿಜಾನ? ನೋ. ಅವಕಾಶ ಬಂದರೆ ಹೋಗಲ್ಲ? ಅವಕಾಶ ಬಂದರೆ ಐ ಥಿಂಕ್ ಇಲ್ಲ, ತುಂಬ ಒಳ್ಳೆ ಆಪರ್ಚುನಿಟಿ, ಅದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಬಟ್ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಬಿಗ್ ಬಾಸ್. ಆದರೆ ಮನೆಯೊಳಗೆ ಹೋಗಿ ಅಷ್ಟು ದಿನ ಇರೋದು ನನಗೆ ನಮ್ಮ ಅಪ್ಪ ಅಮ್ಮಂಗೆ ಬಿಟ್ಟು ನಾನು ಒಂದು ನಿಮಿಷನೂ ಇರಲ್ಲ. ಇಲ್ಲೂ ಕೂಡ ನಮ್ಮ ತಾಯಿ ನನ್ನ ಜೊತೆನೇ ಇದ್ದಾರೆ. ಸೊ ಹಾಗಾಗಿ ಇದಕ್ಕೆ ಹೋದರೆ ತಂದೆ ತಾಯಿಗೆ ಬಿಡಬೇಕಲ್ಲ, ಈ ಕಡೆ ಬರಬೇಕಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆದೆಲ್ಲ ಐ ವಿಲ್ ಲವ್ ಟು ಗೋ ದೇರ್. ಮೇಡಮ್, ಫೈನಲಿ ಈಗ ಫೆಬ್ರವರಿ 6ನೇ ತಾರೀಕು ಸುಖಿ ಭವ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಸೊ ಒಳ್ಳೇದಾಗಲಿ, ಸಿನಿಮಾಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಸೊ ಇದೇ ರೀತಿ ಕರ್ನಾಟಕದ ಜನರನ್ನು ಮನರಂಜಿಸಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ಸುಖಿ ಭವ ಚಿತ್ರದ ನಾಯಕಿಯಾಗಿರುತ್ತೆ ವಿಯಾನ್ಶಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.